ಇದು ಶಿಕ್ಷಕರು ಮತ್ತು ಪೋಷಕರು ಇಬ್ಬರು ಕೂಡ ನೋಡಲೇಬೇಕಾದಂತಹ ಸ್ಟೋರಿ. ನೋಡಿ, ಇನ್ನು ಮುಂದೆ ಸರ್ಕಾರಿ ಶಾಲೆಗಳಲ್ಲಿ ಪೋಷಕ ಮತ್ತು ಶಿಕ್ಷಕರ ಸಭೆ ನಡೆಯುತ್ತಲ್ಲ, ಅದು ಬರೀ ಹೆಸರಿಗೆ ಮಾತ್ರ ಅಲ್ಲ, ಅದು ಕಡ್ಡಾಯವಾಗಿಯೂ ಕೂಡ ನಡಿಬೇಕು ಅಂತ ಹೇಳ್ತಾ ಇದೆ ಸರ್ಕಾರ. ಇನ್ನು ಮುಂದೆ ನೀವು ಬರಲೇಬೇಕು, ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ವಿಚಾರಿಸಲೇಬೇಕು, ಅದಕ್ಕೆ ಶಿಕ್ಷಕರು ಉತ್ತರವನ್ನು ಕೊಡಲೇಬೇಕಾಗುತ್ತೆ. ಪ್ರತಿ 2 ತಿಂಗಳಿಗೊಮ್ಮೆ ಪೋಷಕರ ಮಹಾಸಭೆ ನಡೆಸೋಕೆ ಗ್ರೀನ್ ಸಿಗ್ನಲ್ನೆಲ್ಲ ಕೊಟ್ಟಿದೆ ಈಗ ಸರ್ಕಾರ, ನಡೆಸಬೇಕು ಅಂತ ಹೇಳ್ತಾ ಇದೆ. ಶಿಕ್ಷಣ ಸಚಿವ ಆಗಿರುವಂತಹ ಮಧು ಬಂಗಾರಪ್ಪ ಅವರು ಆರ್ಡರ್ ಮಾಡಿದ್ದಾರೆ. ಇನ್ನು ಮುಂದೆ ಸರ್ಕಾರಿ ಶಾಲೆಗಳಲ್ಲಿ ಪೋಷಕ ಮತ್ತು ಶಿಕ್ಷಕರ ಸಭೆ ಬರೀ ಹೆಸರಿಗಲ್ಲ, ನಡಿಲೇಬೇಕು, ಕಂಪಲ್ಸರಿ. ಪ್ರತಿ 2 ತಿಂಗಳಿಗೊಮ್ಮೆ ನಡೆಯುತ್ತೆ, ಈ ಸಭೆ ನಡೆಸಬೇಕು ಅಂತ ಹೇಳಿದ್ದಾರೆ. ಶಿಕ್ಷಣ ಸಚಿವ ಆಗಿರುವಂತಹ ಮಧು ಬಂಗಾರಪ್ಪ ಅವರು ಆರ್ಡರ್ನ ಮಾಡಿರುವಂಥದ್ದು. ಮಕ್ಕಳಲ್ಲಿ ಸಂವಿಧಾನದ ಮೌಲ್ಯ ಬಿತ್ತಲು ಈ ಒಂದು ಹೊಸ ಪ್ಲಾನನ್ನು ತರ್ತಾ ಇದ್ದಾರೆ. ಸಭೆ ಆರಂಭಕ್ಕೂ ಮುನ್ನ ಸಂವಿಧಾನದ ಪೀಠಿಕೆ ಓದೋದು ಕಡ್ಡಾಯ ಆಗಿರುತ್ತೆ. ಸಭೆಗೆ ಬರುವಂತಹ ಪೋಷಕರಿಗೆ ಶಾಲೆಯಲ್ಲಿನೇ ಬಿಸಿ ಬಿಸಿಯಾದಂತಹ ಮಧ್ಯಾಹ್ನದ ಊಟವನ್ನು ಕೂಡ ಕೊಡಲಾಗುತ್ತೆ. ಶಾಲೆಯಲ್ಲಿ ಮಕ್ಕಳ ಹಾಜರಾತಿ ಮೇಲೆ ಅದ್ದಿನ ಕಣ್ಣನ್ನು ಇಡಬೇಕು. ಶಾಲೆಯಿಂದ ದೂರ ಉಳಿದ ಮಕ್ಕಳನ್ನು ವಾಪಸ್ ತರಲು ಪೋಷಕರೇ ಈಗ ಸಾರಥಿಗಳಾಗ್ತಾ ಇದ್ದಾರೆ. ನಿಮ್ಮ ಮಗು ಶಾಲೆಯಲ್ಲಿ ಏನು ಮಾಡ್ತಾ ಇದೆ ಅನ್ನೋದನ್ನು ನೀವು ತಿಳಿದುಕೊಳ್ಬೇಕು, ಅದು ನಿಮ್ಮ ಜವಾಬ್ದಾರಿ. ಶಿಕ್ಷಕರಿಂದ ಪೋಷಕರಿಗೆ ಇನ್ನು ಮುಂದೆ ಡೈರೆಕ್ಟ್ ರಿಪೋರ್ಟ್, ಏನು ಮಾಡ್ತಾ ಇದ್ದಾರೆ ನಿಮ್ಮ ಮಕ್ಕಳು ಏನಿಲ್ಲ ಅಂತ. ಇದು ಶಿಕ್ಷಕರು ಹಾಗೂ ಪೋಷಕರು ಇರುವಂತಹ ಜವಾಬ್ದಾರಿ. ನಿಮ್ಮ ಮಗು ಏನು ಮಾಡ್ತಾ ಇದೆ, ಸರಿಯಾದ ರೀತಿಯಲ್ಲಿ ಓದ್ತಾ ಇದೆಯೋ ಇಲ್ವೋ, ಟಾಪರ್ ಆಗಿದ್ದಾನ ಅಥವಾ ದಡ್ಡ ಆಗಿದ್ದಾನ, ಮಂಕ ಆಗಿದ್ದಾನ, ಯಾವ ವಿಚಾರದಲ್ಲಿ ಚುರುಕಿದ್ದಾನೆ, ಯಾವ ವಿಚಾರದಲ್ಲಿ ವೀಕ್ ಇದ್ದಾನೆ, ಅಟೆಂಡೆನ್ಸ್ ಸರಿಯಾಗಿದೆಯಾ ಇಲ್ವಾ, ಇದೆಲ್ಲವೂ ಕೂಡ ಅವರ ತಂದೆ ತಾಯಿಗಳಿಗೆ ತಿಳಿಬೇಕು. ಅದನ್ನು ಶಾಲೆಯಲ್ಲಿರುವಂತಹ ಶಿಕ್ಷಕರು ತಂದೆ ತಾಯಿಗಳಿಗೆ ತಿಳಿಸಬೇಕು. ಇದು ಕಡ್ಡಾಯ ಅಂತ ಹೇಳ್ತಾ ಇದ್ದಾರೆ. ಈ ಸಭೆ ನಡೆಯೋಕ್ಕೂ ಮುನ್ನ ಸಂವಿಧಾನದ ಪೀಠಿಕೆಯನ್ನು ಓದಬೇಕು, ಅದು ಕೂಡ ಕಡ್ಡಾಯ ಆಗಿರುತ್ತೆ. ತಮ್ಮ ತಮ್ಮ ಮಕ್ಕಳನ್ನು ಶಾಲೆಗೆ ತರುವಂತಹ ಜವಾಬ್ದಾರಿಯನ್ನು ಪೋಷಕರಿಗೆ ಬಿಡ್ತಾ ಇದ್ದಾರೆ. ಮಧು ಬಂಗಾರಪ್ಪ ಅವರು ಹೇಳಿರುವಂಥದ್ದು ಇದು ನಾವು ಕಂಪಲ್ಸರಿ ಮಾಡ್ತಾ ಇದ್ದೀವಿ, ನೀವು ಮಾಡಲೇಬೇಕು. ಯಾಕಂದರೆ ಸರ್ಕಾರಿ ಶಾಲೆ ಅಂದರೆ ಕೆಲವರು ಮೂಗು ಮುರಿತಾ ಇದ್ದಾರೆ. ಹಾಗಲ್ಲ, ಸರ್ಕಾರಿ ಶಾಲೆಯಲ್ಲಿ ಓದೋಕೆ ಹೆಮ್ಮೆ ಪಡಬೇಕು, ಆ ರೀತಿಯಾಗಿ ನಾವು ಮಾಡ್ತೀವಿ. ಬರೀ ಪೇರೆಂಟ್ಸ್ ಮೀಟಿಂಗನ್ನು ಖಾಸಗಿ ಶಾಲೆಗಳಲ್ಲಿ ಮಾಡೋದಲ್ಲ, ಸರ್ಕಾರಿ ಶಾಲೆಯಲ್ಲೂ ಕೂಡ ಮಾಡ್ತೀವಿ. ಈ ಹಿಂದೆ ಕೂಡ ಈ ನಿಯಮ ಇತ್ತು, ಆದರೆ ಅದು ಸುಮ್ಮನೆ ಹೆಸರಿಗೆ ಮಾತ್ರ ಇದೆ, ಯಾರೂ ಅದರ ರೀತಿಯಲ್ಲಿ ನಡೆದುಕೊಳ್ತಾ ಇಲ್ಲ ಅಂತ ಆರೋಪಗಳು ಕೇಳಿಬಂತು. ಈ ವಿಚಾರವನ್ನು ಇವರು ಗಂಭೀರವಾಗಿ ತೆಗೆದುಕೊಂಡು ಹೇಳ್ತಾ ಇದ್ದಾರೆ. ಕಡ್ಡಾಯವಾಗಿ ಮಾಡಲೇಬೇಕು, ಕಂಪಲ್ಸರಿಯಾಗಿ ಅದ್ರ ಬಗ್ಗೆ ರಿಪೋರ್ಟ್ ಕೊಡಬೇಕು ಸರ್ಕಾರಕ್ಕೆ. ಮತ್ತು ನೇರವಾಗಿ ತಂದೆ ತಾಯಿಗಳಿಗೆ ಅಲ್ಲಿನ ಶಿಕ್ಷಕರು ಕೂಡ ಅವರ ಮಕ್ಕಳ ರಿಪೋರ್ಟ್ ಕೊಡಬೇಕು. ನೋಡಿ, ನಿಮ್ಮ ಮಕ್ಕಳು ಹಿಂಗೆ ಓದ್ತಾ ಇದ್ದಾರೆ, ಈ ತಿಂಗಳಲ್ಲಿ, ಈ 2 ತಿಂಗಳಲ್ಲಿ ನಿಮ್ಮ ಮಕ್ಕಳ ಡೆವಲಪ್ಮೆಂಟ್ ಈ ರೀತಿಯಾಗಿದೆ, ಅಥವಾ ಈ 2 ತಿಂಗಳಿಂದ ಹೆಂಗಿತ್ತು ಈ ಕೂಡ ಅದೇ ರೀತಿಯಾಗಿದೆ. ಅದೇನಿದ್ರೂ ಕೂಡ ಸತ್ಯಾಂಶವನ್ನು ಕೊಡಬೇಕು ಮಕ್ಕಳಿಗೆ. ಆಗ ತಾನೇ ಅವ್ರ ಮಕ್ಕಳ ಬಗ್ಗೆ ಅವ್ರಿಗೆ ಗೊತ್ತಾಗುತ್ತೆ, ಓದ್ತಾ ಇದ್ದಾರೋ ಇಲ್ವೋ. ಸುಮ್ಮನೆ ನಾವು ಶಾಲೆಗೆ ಕಳಿತೀವಿ, ಮಗು ಏನೋ ಹೋಗುತ್ತೆ ಬರುತ್ತೆ ಅಂತ ಅಂದ್ಕೊಂಡ್ಬಿಟ್ರೆ ಸರಿ ಹೋಗೋದಿಲ್ಲ. ಬೇರೆ ಎಲ್ಲಾದರೂ ಯಾರಾದರೂ ಕೇಳಿದಾಗ ಅವ್ರ ಮಗನಿಗೆ ಏನೂ ಬರಲ್ಲ ಅಂದಾಗ ಅವ್ರು ಏನು ಹೇಳ್ತಾರೆ, ಅವ್ರ ಮಗು ಸರಿಯಾಗಿ ಓದಿಲ್ಲ ಅಂತ ಬೇರೆಯವ್ರ ಮುಂದೆ ಹೇಳಲ್ಲ. ಅದೇನು ಶಾಲೆನೋ ಏನೋ, ಅದೇನು ಟೀಚರೋ ಏನೋ, ಅವ್ರು ಏನು ಕಲಿಸ್ತಾರೋ ಅಲ್ಲಿ ಅಂತ ಹೇಳಿ ಟೀಚರ್ಗಳ ಮೇಲೆ ಎತ್ತಾಕ್ಬಿಡ್ತಾರೆ, ಸ್ಕೂಲ್ಗಳ ಮೇಲೆ ಎತ್ತಾಕ್ಬಿಡ್ತಾರೆ. ಆ ರೀತಿಯಾಗಿ ಆಗಬಾರ್ದು. ಮಕ್ಕಳಿಗೆ ಅಥವಾ ಮಕ್ಕಳ ವಿಚಾರಗಳು ತಂದೆ ತಾಯಿಗೆ ಗೊತ್ತಾಗಬೇಕು. ಯಾರು ತಪ್ಪಿದೆ, ಮಗು ತಪ್ಪಿದೆಯಾ, ತಂದೆ ತಾಯಿಗಳು ತಪ್ಪಿದೆಯಾ, ಮತ್ತು ಶಿಕ್ಷಕರು ತಪ್ಪಿದೆಯಾ, ಇದೆಲ್ಲವೂ ಗೊತ್ತಾಗಬೇಕಂದ್ರೆ ಪೇರೆಂಟ್ಸ್ ಮೀಟಿಂಗ್ ಆಗಬೇಕು. ಬರೋರಿಗೆ ಏನಪ್ಪ ಸುಮ್ಮನೆ ಯಾಕೆ ಹೋಗ್ಬೇಕು ಅಂತ ಅಂದ್ಕೊಳ್ಬೇಡಿ. ಮಧ್ಯಾಹ್ನದ ಊಟ ಕೂಡ ನಿಮ್ಗೆ ಅಲ್ಲೇ ಸಿಗುತ್ತೆ. ಹೋಗಿ ಸಭೆಯನ್ನು ಮಾಡಿ ನಿಮ್ಮ ಮಗು ಬಗ್ಗೆ ತಿಳಿದುಕೊಂಡು ಊಟ ಮಾಡಿಕೊಂಡು ಬರ್ಬೋದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.